Happy New Year. Happy New Year. Happy New Year. The Korean boba tea. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗು ಹೊಸ ವರ್ಷದ್ದು ಸೆಲೆಬ್ರೇಷನ್ ಹೇಗಾಯಿತು ಅಂತ ಇದೆ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ಏನೇನಾಗುತ್ತೆ ನೀವು ನೋಡಿ, ಓಕೆನಾ? ನಾನು ಇವಾಗ ಹೋಗ್ತಾ ಇದ್ದೇನೆ ಹೊರಗಡೆ, ಮತ್ತು ಏನಾಗುತ್ತೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ, ಓಕೆ? ಇವಾಗ ನಮ್ಮದು ಚರ್ಚ್ಗೆ ಬಂದಿದ್ವಿ, ಪೂಜೆ ಎಲ್ಲ ಆಯಿತು. ಹೊರಗಡೆ ಎಲ್ಲ ಒಬ್ರಿಗೊಬ್ರು ವಿಶ್ ಮಾಡ್ಕೋತಾ ಇದ್ದೀವಿ. Happy New Year. Happy New Year. Happy New Year. Happy New Year. ಇದು ನಮ್ಮದು 31st ನೈಟು 9:30 ಹೀಗೆ ಬಂದಿದ್ವಿ ನಾವು ಇವಾಗ ಚರ್ಚಿಗೆ ಬಂದಿದ್ದು. ಮತ್ತು ಇವಾಗ ಪೂಜೆ ಎಲ್ಲ ಆದಮೇಲೆ ವಿಶ್ ಎಲ್ಲ ಮಾಡಿಕೊಂಡು 12 ಗಂಟೆ ಆಯಿತು. ಇವಾಗ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಹಳೆ ವರ್ಷದಲ್ಲಿ ಚೆನ್ನಾಗಿ ಎಲ್ಲ ಆಗಿದ್ದಕ್ಕೆ ದೇವರಿಗೆ ಧನ್ಯವಾದ ಹೇಳಿ, ಮತ್ತು ಹೊಸ ವರ್ಷದಲ್ಲೂ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡು ಎಲ್ಲ ಮುಗಿಸಿ ಇವಾಗ ಹೊಸ ವರ್ಷಕ್ಕೆ ಕಾಲಿಟ್ಟು ಮತ್ತೆ ಮನೆಗೆ ಹೋಗ್ತಾ ಇದ್ದೇವೆ. ಮನೆಗೆ ಹೋಗಿ ಮಲ್ಕೊಳ್ಳೋದು ಇವಾಗ. ಮತ್ತು ನೆಕ್ಸ್ಟ್ ಮಾರ್ನಿಂಗಿಂದ ಹೊಸ ವರ್ಷದ್ದು ಸೆಲೆಬ್ರೇಷನ್ ಸ್ಟಾರ್ಟು ಆಗುತ್ತೆ. ಎಲ್ಲಿ ಹೋಗಬೇಕು ನೋಡಬೇಕು. ನಾನು ಇವಾಗ ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದೇನೆ ಹೋಗ್ತಾ ಹೋಗ್ತಾ. ನೋಡಿ, ಚರ್ಚ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಮನೆಗೆ ಹೋಗಿ ಮಲ್ಕೊಳ್ಳೋದು. ಹೊಸ ವರ್ಷದ ಹೊಸ ರಾತ್ರಿ, ಫಸ್ಟ್ ರಾತ್ರಿ ಅನ್ನಿಸುತ್ತೆ. ಸೊ ಮನೆಗೆ ಬಂದೆ. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನನಗೆ ಸ್ವಲ್ಪ ಕೆಲಸ ಇತ್ತು. ಹಾಗೆ ಇಲ್ಲಿ ಸೀಸನ್ಸ್ ಮಾಲ್ ಇದೆ ಮಗರ್ಪಟ್ಟ ರೋಡಲ್ಲಿ, ಪುಣೆಯಲ್ಲಿ. ಇಲ್ಲಿ ನಾವು ಬಂದವು ಯಾಕಂದರೆ ಸಾಯಂಕಾಲ ತುಂಬ ರಶ್ ಇರುತ್ತೆ, ಮತ್ತು ಫುಲ್ ಡೇ ಬೇರೆ ಕಡೆ ಹೋಗೋದು ಪ್ಲ್ಯಾನು ಮಾಡಿಲ್ಲ, ಇಲ್ಲಿಗೆ ಬಂದ್ವಿ ನಾವು. ಈ ಥರ ಇದೆ ನೋಡಿ, ಇಲ್ಲಿ ಚೆನ್ನಾಗಿದೆ. ನಾನು ಅಂದ್ಕೊಂಡೆ ಈವ್ನಿಂಗ್ ರಶ್ ಇರುತ್ತೆ, ಡೇ ಟೈಮಲ್ಲಿ ಅಷ್ಟೊಂದು ಇರಲ್ಲ ಅಂತ. ಆದರೆ ಫಸ್ಟ್ ಅಲ್ವಾ, ಎಲ್ಲ ಕಡೆ ರಶ್ ಇತ್ತು. ಇದು ಮಾಲ್ ಚೆನ್ನಾಗಿದೆ. ಅಮ್ನೋರಾ ಮಾಲ್ ಎದುರುಗಡೆನೇ ಇದೆ. ಒಂದು ನನ್ನ ಹಳೆ ವೀಡಿಯೋದಲ್ಲಿ ಇದೆ ಅಲ್ಲ, ಹಾಗೆ ಅಮ್ನೋರಾ ಮಾಲ್ ಅದರ ಅಪೋಸಿಟ್ ಇದೆ. ಮತ್ತು ಟ್ರೆಂಡ್ಸ್ಗೆ ಹೋದ್ವಿ, ಅಲ್ಲಿ ಇಯರ್ ಎಂಡ್ ಸೇಲು ಸ್ಟಾರ್ಟ್ ಆಗಿತ್ತು. 70% ಆಫು, 50% ಆಫ್ ಇದೆಲ್ಲ ಇತ್ತು. ಅಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ನೋಡಿದ್ವಿ. ನನಗೆ ಇಷ್ಟ ಆಗಿಲ್ಲ. ನನ್ನ ಮಗನಿಗೆ ಜಾಕೆಟ್ಸ್ ತುಂಬ ಇಷ್ಟ ಆಗಿತ್ತು, ನೋಡ್ತಾ ಇದ್ದ. ನೋಡಿ, ಈ ಥರದ್ದು ಜಾಕೆಟ್ಸ್ ಎಲ್ಲ ಹಾಫ್ ರೇಟಲ್ಲಿ ಇದ್ವು. 2500 3000ಕ್ಕೆ ಸಿಗ್ತಾ ಇತ್ತು. ಚೆನ್ನಾಗಿದ್ವು ಎಲ್ಲ ಜಾಕೆಟ್ಸ್. ಅವನ ಹತ್ರ ಜಾಕೆಟ್ ತುಂಬ ಇದೆ ಅಂದರೂ ಕೂಡ ನೋಡ್ತಾನೆ. ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಬ್ಲ್ಯಾಕ್ ಹಾಕಿ ತೋರಿಸ್ತಾ ಇದ್ದಾನೆ. ಚೆನ್ನಾಗಿತ್ತು ಇದು ಕೂಡ ಒಂಥರ ಎಲ್ಲ ಅವನು ನೋಡ್ದ. ಆಮೇಲೆ ಟೀ ಶರ್ಟ್ಸ್ ಎಲ್ಲ ಚೆನ್ನಾಗಿತ್ತು ಹುಡುಗರದು, ಮೆನ್ಸ್ ಸೆಕ್ಷನಲ್ಲಿ. ಅವನು ಪರ್ಚೇಸ್ ಮಾಡ್ದ ಟೀ ಶರ್ಟ್ಸ್ ಎಲ್ಲ. ಮತ್ತು ನೋಡಿದು ಸೀಸನ್ಸ್ ಮಾಲು ಚೆನ್ನಾಗಿದೆ. ಇಲ್ಲಿ ಕೂಡ ಅಮ್ನೂರಕ್ಕಿಂತ ಇದು ಚೆನ್ನಾಗಿದೆ. ನಾನು ಯಾವಾಗಲೂ ಹೆಚ್ಚಾಗಿ ಇಲ್ಲೇ ಬರೋದು. ಅದು ಅಮ್ನೂರ ತುಂಬ ದೊಡ್ಡದಿದೆ, ಒಂಥರ ಜಂತರ್ ಮಂತರ ಥರ ಇದೆ. ಎಲ್ಲಿ ಹೋದ್ವಿ ಎಲ್ಲಿ ಬಿಟ್ವಿ ಗೊತ್ತಾಗಲ್ಲ ಆ ಥರ. ಇದು ಚೆನ್ನಾಗಿದೆ. ಇಲ್ಲಿ ಸ್ಟೋರ್ಸ್ ಕೂಡ ಚೆನ್ನಾಗಿದ್ದಾವೆ. ಸೊ ಮತ್ತು ನಾವು ಹೋದ್ವಿ ಮೇಲ್ಗಡೆ, ಕೆಲವೊಂದು ಸ್ಟೋರ್ಸಲ್ಲಿ ಹೋಗಿದ್ವಿ ನೋಡ್ತಾ. ಮತ್ತು ಫಸ್ಟ್ ಫುಡ್ ಸೆಕ್ಷನ್ಗೆ ಹೋದ್ವಿ. ಎಲ್ಲ ಕಡೆ ನಾನು ವಿಡಿಯೋ ಮಾಡಿಲ್ಲ, ಸ್ವಲ್ಪ ಕೆಲವೊಂದು ಸೆಕ್ಷನ್ಗೆ ಹೋಗಿ ನೋಡ್ಕೊಂಡು ಬಂದ್ವಿ. ಮತ್ತು ಫುಡ್ ಸೆಕ್ಷನಲ್ಲಿ ತುಂಬಾ ರಶ್ ಇತ್ತು. ಅಲ್ಲಿ ಕೂಡ ಊಟದ ಟೈಮ್ ಆಗಿತ್ತಲ್ಲ, ಸೊ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹೋಗಿದ್ದು. ಮತ್ತು ಏನಾದರೂ ಊಟ ಮಾಡಬೇಕು, ಇವಾಗ ತಿನ್ನಬೇಕು ಅಂತ ಹೋದ್ವಿ ನಾವು ಕೂಡ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಕ್ರಿಸ್ಮಸ್ಸು, ನ್ಯೂ ಇಯರ್ದೆಲ್ಲ ಡೆಕೋರೇಷನ್ ಇದೆ, ಸ್ಟಾರ್ಸು ಎಲ್ಲ ಹಾಕಿದ್ದಾರೆ. ನೋಡಿ, ಫುಡ್ ಸೆಕ್ಷನಲ್ಲಿ ತುಂಬಾ ರಶ್ಶು. ಎಲ್ಲ ನ್ಯೂ ಇಯರ್ ಇದ್ದರೂ ಕೂಡ ಬಂದಿದ್ದಾರೆ ಮಾಲ್ಗೆ. ನಾನು ಅಂದ್ಕೊಂಡೆ ಸಾಯಂಕಾಲ ಬರ್ತಾರೆ ಅಂತ. ಇಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಆ ಥರ ಇತ್ತು. ಹುಡ್ಕೊಂಡು ಕೂತ್ಕೊಂಡ್ವಿ ನಾವು ಕೂಡ. ಇವತ್ತು ಮನೆಯಲ್ಲಿ ಅಡುಗೆ ಮಾಡಿಲ್ಲ, ಸೊ ಇಲ್ಲಿ ಊಟ, ಏನು ಊಟ ಮಾಡೋದು ಅಂತ ಎಲ್ಲ ವಿಚಾರ ಮಾಡ್ತಾಯಿದ್ವಿ. ನನ್ನ ಮಗ ಆರ್ಡರ್ ಮಾಡಿದ್ದ ಟಾಕೋಸ್ ಮತ್ತು ಬರಿಟೋ ಮತ್ತು ಫ್ರೆಂಚ್ ಫ್ರೈಸು, ಪೆರಿ ಪೆರಿ ಫ್ರೆಂಚ್ ಫ್ರೈಸು, ಮತ್ತು ಅದರ ಜೊತೆ ಸಿನಿಮನ್ ಸ್ಟಿಕ್ಕು. ಅದು ಒಂಥರ ಸಣ್ಣಗೆ ಥರ ಇದೆ ನೋಡಿ, ಇಲ್ಲಿ ಸ್ವೀಟ್ ಇತ್ತು, ಒಂಥರ ಸಿನಿಮನ್ ಫ್ಲೇವರ್ ಇತ್ತು. ಅದರ ಜೊತೆ ಕೋಕ್ ಇತ್ತು. ಅವನು ಬೇಗ ಆರ್ಡರ್ ಬಂದಿತ್ತಂತ ಅವನು ಸ್ಟಾರ್ಟ್ ಮಾಡ್ದ. ನಾನು ಕೂಡ ಟೇಸ್ಟ್ ಮಾಡಿದೆ, ಚೆನ್ನಾಗಿ ಅನ್ನಿಸ್ತು.
ಬರೀಟು ಅದೆಲ್ಲ ಟಾಕೋಸ್ ಎಲ್ಲ ಚೆನ್ನಾಗಿತ್ತು. ನಮ್ಮದು ಬಿರಿಯಾನಿ ಮತ್ತು ರೋಲ್ ಇದ್ದಿದ್ದು ಪ್ಲೇಟ್ ಆರ್ಡರ್ ಮಾಡಿದ್ದೇವೆ. ಅದು ಇಬ್ಬರಿಗೆ ಸಾಕಾಗುತ್ತೆ ನೋಡಿ. ಈ ಥರ ರೋಲ್ ಇದೆ 450 ಇದಕ್ಕೆ. ಸೊ ಇದಕ್ಕೆ ಇದರಲ್ಲಿ ಸ್ಯಾಲಡ್ ಇದೆ, ಗ್ರೇವಿ ಇದೆ, ಚಟ್ನಿ ಇದೆ, ರೋಲು ಚೆನ್ನಾಗಿತ್ತು. ಮತ್ತು ಅದರ ಜೊತೆಯೇ ಅದು ಮಸಾಲ ಮಜ್ಜಿಗೆ ಅಂತ ಕೊಟ್ಟಿದ್ದಾರೆ, ಅದರ ಥಿಕ್ಕಿದೆ, ಅದು ಚೆನ್ನಾಗಿದೆ. ಇದು ಮೊಸರು ಥರನೇ ಅನಿಸ್ತಾ ಇತ್ತು, ಫ್ಲೇವರ್ ಚೆನ್ನಾಗಿತ್ತು. ನಾನು ನೆಗಡಿ ಆಗ್ತದೆ ಅಂತ ಭಯ ಇದ್ದರೂ ಕೂಡ ಫುಲ್ ಖಾಲಿ ಮಾಡಿದೆ ನೋಡಿ. ಆನಿಯನ್ ಸ್ಯಾಲಡ್ ಇದೆ, ಗ್ರೇವಿ ಇದೆ, ಚೆನ್ನಾಗಿತ್ತು. ಫುಲ್ ಹೊಟ್ಟೆ ಊಟ ತುಂಬಿ ಆಯಿತು. ಇವಾಗ ಅಲ್ಲಿ ಪಕ್ಕದಲ್ಲಿ ಫ್ಲೀ ಮಾರ್ಕೆಟ್ ಇದೆ, ಅಲ್ಲಿ ಮಾಲಲ್ಲಿ, ಅದು ಫುಡ್ ಸೆಕ್ಷನ್ ಪಕ್ಕ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನೋಡಿ ಚೆನ್ನಾಗಿದೆ ಎಲ್ಲ. ಸ್ವಲ್ಪ ಇಯರಿಂಗು ಅದೆಲ್ಲ ಶಾಪಿಂಗ್ ಮಾಡಬೇಕಾದ್ರೆ ಇಲ್ಲಿ ಬರ್ಬೋದು. ಟ್ರೆಂಡಿಂಗ್ ಇರೋದು ಲೋಕಲ್ ಮಾರ್ಕೆಟಲ್ಲಿ ಸಿಗೋದೆಲ್ಲ ಸಿಗುತ್ತೆ. ಸ್ಟೋರಲ್ಲಿ ಬ್ರ್ಯಾಂಡೆಡ್ ಇರುತ್ತೆ ಮತ್ತು ಕಾಸ್ಟ್ಲಿ ಇರುತ್ತೆ. ಇಲ್ಲಿ ಅದರಲ್ಲಿ ಚೀಪಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ತುಂಬ ತೊಗೊಳ್ಳೋರಿಗೆ ಇಲ್ಲಿ ಯೂಸ್ ಆಗುತ್ತೆ ತೊಗೊಳ್ಳೋದು. ನಾನು ಇಯರಿಂಗು ಮತ್ತು ಬ್ರಾಸ್ಲೆಟ್ ಅದೆಲ್ಲ ತೊಗೊಳ್ತೇನೆ, ಇಲ್ಲಿ ಚೆನ್ನಾಗಿರುತ್ತೆ. ಸೊ ಬಟ್ಟೆ ಕೂಡ ಇದೆ, ಬಟ್ಟೆ, ಬ್ಯಾಗು ಮತ್ತು ಚಪ್ಪಲ್, ಶೂಸ್ ಎಲ್ಲ ಇದೆ, ಫುಟ್ವೇರ್ಸ್ ಕೂಡ. ಸೊ ಮತ್ತು ಮಕ್ಕಳಿಗೆ ಆಟಿಕೆ ಎಲ್ಲ ಇತ್ತು. ನಾನು ಸಹ ಕೆಲವೊಂದು ಆರ್ನಮೆಂಟ್ಸ್ ತೊಗೊಂಡೆ. ಮತ್ತು ಇಲ್ಲಿಂದ ಹೊರಗಡೆ ಹೋಗಿ ಬೇರೆ ಕಡೆ ತಿರುಗ್ತಾ ಇದ್ದೇವೆ ನೋಡಿ. ಎಲ್ಲ ಒಂದು ರೌಂಡ್ ಹೊಡೆದು 99 ಬಜಾರಲ್ಲಿ ಹೋದ್ವಿ. ಇಲ್ಲಿ ಸೂಪರ್ ಮಾರ್ಕೆಟ್ ಇದು 99 ಸ್ಟೋರಲ್ಲಿ ಹೋದರೆ ಮುಗ್ದೇ ಹೋಯಿತು. ಏನಾದರೂ ತೊಗೊಂಡು ಹೊರಗೆ ಬರೋದೇ ಇಷ್ಟೊಂದು ಇರುತ್ತೆ. ಎವ್ರಿ ಟೈಮ್ ಅಪ್ಡೇಟ್ ಆಗಿರುತ್ತೆ, ಎಲ್ಲ ಹೊಸ ಹೊಸ ಐಟಮ್ ಬರುತ್ತೆ. ನನ್ನ ಮಗ ಇಲ್ಲಿ ಯಾವಾಗಲೂ ಹೋಗ್ತಾನೆ, ಏನಾದರೂ ಒಂದು ತೊಗೊಳ್ಳದೆ ಹೊರಗೆ ಬರೋದೇ ಇಲ್ಲ. ಸೊ ಅವ್ನು ತೊಗೊಂಡಿದ್ದಾನೆ ಇಲ್ಲಿ ನೋಡಿ. ತೊಗೊಂಡ ಏನೋ, ನಾನು ಸ್ವಲ್ಪ ನೋಡಿದೆ, ಹೊರಗಡೆ ಬಂದೆ. ಮತ್ತು ಮೇನ್ ಕೆಲಸ ಇಲ್ಲಿತ್ತು ನಮ್ಮದು. ಆ್ಯಕ್ಚುಲಿ ನಾವು ಇಲ್ಲಿ ಹೋದ್ವಿ, ಆದರೆ ನಮ್ಗೆ ಏನು ಬೇಕು ಅದು ಸ್ಟಾಕಲ್ಲೇ ಇಲ್ಲ, ಅದು ತುಂಬ ಡಿಮ್ಯಾಂಡಲ್ಲಿದೆ ಅಂತೆ. ಸೊ ಹುಡುಕಿ ಸಾಕಾಯಿತು. ಮತ್ತು ಪಕ್ಕ ಕ್ರೋಮಾದಲ್ಲಿ ಹೋದ್ವಿ, ಅಲ್ಲಿ ಕೂಡ ಇಲ್ಲ. ಎಲ್ಲ ನೋಡಿದ್ವಿ, ಬರುತ್ತೆ ಸ್ಟಾಕ್ ಇಲ್ಲ ಅಂದರು. ಬಂದಾಗ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲ ಮುಗೀತು, ಇವಾಗ ಸಾಯಂಕಾಲ ಆಗ್ತಾ ಬಂತು. ನಾವು ಒಂದು 11 ಗಂಟೆ 12 ಗಂಟೆ ಇಷ್ಟೊತ್ತಿಗೆ ಬಂದಿದ್ವಿ. ಮತ್ತು ನನ್ನ ಮಗ ಇದು ಕೊರಿಯನ್ ಟೀ, ಬೊಬಾ ಟೀ ತೊಗೊಂಡಿದ್ದಾನೆ. ಬೊಬಾಸ್ ಇರುತ್ತೆ ಇದರಲ್ಲಿ, ಬಬಲ್ಸ್ ಟೀ ಕೂಡ ಅಂತಾರೆ, ಟೇಸ್ಟ್ ಇರುತ್ತೆ. ಇದು 300 ರುಪೀಸು. ಟೇಸ್ಟ್ ಮಾಡೋರು ಮಾಡ್ಬೋದು, ನಾನು ಮಾಡಿದೆ, ಒಂಥರ ಚೆನ್ನಾಗಿತ್ತು. ಸೊ ಯಾವಾಗಾದರೂ ಕುಡಿಯೋಕ್ಕೆ ಚೆನ್ನಾಗಿದೆ. ಪ್ರೈಸ್ ಜಾಸ್ತಿ ಅನ್ನಿಸ್ತು ನನಗೆ. ಮತ್ತು ಅವನು ಅದನ್ನು ಎಂಜಾಯ್ ಮಾಡ್ತಿದ್ದಾನೆ. ಇದು ಕೊರಿಯನ್ ಬೋಬಾ ಟೀ. ಅಲ್ಲಿಂದ ಬರಬೇಕಾದ್ರೆ 5:30 6 ಗಂಟೆ ಆಗಿತ್ತು. ಮತ್ತು ಮನೆ ಮುಟ್ಟೋವರೆಗೆ ಲೇಟ್ ಆಯಿತು. ಹಾಗೆ ರಾತ್ರಿಗೆ ಹೊರಗಡೆಯಿಂದನೇ ಮೋಮೋಸು, ಗೋಬಿ ಮತ್ತು ಜಲೇಬಿ ಮತ್ತು ಸ್ವಲ್ಪ ವೇಪರ್ಸ್ ತಂದಿದ್ದರು, ಚಟ್ನಿ ಇತ್ತು ಅದರ ಜೊತೆ. ಫುಲ್ ಊಟ ಇತ್ತಲ್ಲ, ಸಾಕಾಯಿತು ಇಷ್ಟು. ಹೀಗೆ ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿವರೆಗೆ ನಮ್ಮ ದಿನ ಕಳೆಯಿತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಬಾಯ್.